ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಅರಿಕೆರಾದಲ್ಲಿ ಚಿರತೆ ದಾಳಿ, ಹಸು ಬಲಿ, ರೈತರಲ್ಲಿ ಭೀತಿ. ಅರಿಕೆರಾ ಗ್ರಾಮದಲ್ಲಿ ಚಿರತೆ ಹಾವಳಿ ಮತ್ತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಆತಂಕ ಮೂಡಿದೆ. ಅರಿಕೆರಾ ಗ್ರಾಮದ ಕೆ ಹನುಮಂತರಾಯ ನಗರ ಸಮೀಪದ ಜಮೀನಿನಲ್ಲಿ ಚಿರತೆ ದಾಳಿ ನಡೆಸಿ ಒಂದು ಹಸುವನ್ನು ಬಲಿ ಪಡೆದ ದುರ್ಘಟನೆ ನಡೆದಿದೆ. ರಜಾ ಕಸಾಬಾ ಎಂಬುವವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಂತಹ ರೈತ ಹುಸೇನ ಭಾಷಾ ಅವರು ತಮ್ಮ ಹಸುವನ್ನ ರಾತ್ರಿ ವೇಳೆ ಜಮೀನಿನಲ್ಲಿ ಕಟ್ಟು ಹಾಕಿದ್ರು. ರಾತ್ರಿ ಸಮಯದಲ್ಲಿ ಆಹಾರಕ್ಕಾಗಿ ಬಂದ ಚಿರತೆ ಹಸುವಿನ ಮೇಲೆ ದಾಳಿ ನಡೆಸಿ ಅದರ ಹೊಟ್ಟೆಯ ಭಾಗವನ್ನ ತಿಂದು ಹಾಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮುಂಜಾನೆ ಹೊಲಕ್ಕೆ ತೆರಳಿದ ರೈತ ಹುಸೇನ ಭಾಷಾ ಅವರು ಹಸುವಿನ ಸ್ಥಿತಿ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಜಮೀನಿನಲ್ಲಿದ್ದ ರೈತರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ. ಕಳೆದ 3-4 ತಿಂಗಳ ಹಿಂದೆ ಬಿ ಗಣೇಕಲ್ ಹಾಗೂ ಇರಲಕುಂಟ ಪ್ರದೇಶದಲ್ಲಿಯೂ ಇದೇ ರೀತಿಯಾಗಿ ಮನೆ ಮುಂದೆ ಕಟ್ಟಿ ಹಾಕಿದ ಹಸುವನ್ನು ಚಿರತೆ ಎಳೆದುಕೊಂಡು ಹೋಗಿ ಬಲಿ ಪಡೆದ ಘಟನೆಗಳು ನಡೆದಿದ್ವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಭಾಗದ ಸಮೀಪದಲ್ಲೇ ಗುಡ್ಡ ಪ್ರದೇಶವಿದ್ದು ಅಲ್ಲಿ ವಾಸಿಸುವಂತಹ ಚಿರತೆಗಳು ರಾತ್ರಿ ವೇಳೆ ಆಹಾರಕ್ಕಾಗಿ ಗ್ರಾಮದ ಪ್ರದೇಶಗಳಿಗೆ ಬರುತ್ತಿವೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ರೈತರು ರಾತ್ರಿ ವೇಳೆ ಹೊಲಗದ್ದೆಗಳಿಗೆ ನೀರು ಹಾಯಿಸಲು ಹೋಗಲು ಹೆದರುತ್ತಿದ್ದಾರೆ. ಹಸು, ಮೇಕೆ ಮತ್ತು ನಾಯಿಗಳೇ ಚಿರತೆಗಳ ಪ್ರಮುಖ ಗುರಿಯಾಗಿದ್ದು ಹೈನುಗಾರಿಕೆಯನ್ನು ನಂಬಿ ಬದುಕುತ್ತಿರುವಂತಹ ರೈತರಿಗೆ ಇದರಿಂದ ಭಾರಿ ಸಂಕಷ್ಟ ಎದುರಾಗಿದೆ. ಅರಿಕೆರಾ ಹಾಗೂ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಮತ್ತು ಗುಡ್ಡಗಳ ಸುತ್ತಲಿನ ಗ್ರಾಮದಲ್ಲಿ ಚಿರತೆ ದಾಳಿ ಹೆಚ್ಚಾಗ್ತಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಕುರಿತು ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟ್ ನಾಯ್ಕ ಕಾರ್ನಾಳ ಅವರು, ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿಗಳು ನಿರಂತರವಾಗಿ ನಡೆಯುತ್ತಿದೆ. ಆದರೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ. ರೈತರಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.